ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ವಿಚಾರಗಳು ಇಷ್ಟೇ. ಒಂದು TSP STP ಹಣವನ್ನು ಈಗಾಗಲೇ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಮುಸ್ಲಿಮರಿಗೆ 4% ಕೊಡಬೇಕು ಅಂತಕ್ಕಂಥದ್ದನ್ನು ಯಾವ ಪುಟದಲ್ಲಿ ಯಾವ ಪೇಜಲ್ಲಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಬೇಕು. ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ತುಷ್ಟೀಕರಣ ಮಾಡೋಕ್ಕೋಸ್ಕರ 4% ಅವರ ಕಾಂಟ್ರಾಕ್ಟ್ನಲ್ಲಿ ಅವರ ಮುಸ್ಲಿಮ್ಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಮಂಡಿಸಿದೆ. ಅದರ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 4-5 ದಿನಗಳಲ್ಲಿ ಹನಿ ಡ್ರಾಪ್ ಕೂಗು ಕೇಳಿ ಬರ್ತಾ ಇದೆ. ಹನಿ ಡ್ರಾಪನ್ನು ಮಾಡಿದರೆ ನಮ್ಮ ಮೇಲೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಸಚಿವರೊಬ್ಬರು ರಾಜಣ್ಣವರು ಈಗಾಗಲೇ ವಿಧಾನಸೌಧದಲ್ಲಿ ಮಾತಾಡಿ 3-4 ದಿನಗಳು ಕಳೆದರೂ ಸಹ ಇವತ್ತರೆಗೂ ಸಹ ಕಂಪ್ಲೇಂಟ್ ಕೊಡುವಂಥ ಯೋಚನೆಯನ್ನು ಅವ್ರು ಮಾಡಲಿಲ್ಲ. ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೇನಾದ್ರು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಅದು ಅವ್ರ ಮೇಲೆ ಒತ್ತಡ ಏರ್ತಾ ಇರ್ಬೋದು. ಯಾರು ಈ ಥರ ತನಿಖೆ ಮಾಡಿದರೆ ನಮ್ಮ ಪಕ್ಷದ ಮುಖಂಡರುಗಳು ಸಿಗಾಕತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಕ್ಕಂದು ಏನಾದರೂ ಅವ್ರ ಮೇಲೆ ಒತ್ತಡ ಏರ್ತಾ ಇದೆ ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ಹಾಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ದುಂಬರಾಟ ಆಡ್ತಾ ಇದ್ರು ಅದು ಗೊತ್ತಿಲ್ಲ. ಅದಾದರೆ ವಿರೋಧವಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಹನಿ ಡ್ರಾಪ್ ಮೂಲಕ ರಾಜ್ಯದಲ್ಲಿ ಮತ್ತೆ ಹೊಸ ಮುಖ್ಯಮಂತ್ರಿಗಳನ್ನ ತರಲಿಕ್ಕೋಸ್ಕರ ಆ ಟೀಮ್ ಬಿ ಟೀಮ್ ಕೆಲಸ ಮಾಡ್ತಿದೆ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಇದೆಲ್ಲದ್ರ ಜೊತೆಗೆ ಇವರು ದುಂಬರಾಟದ ಜೊತೆಗೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಷ್ಟೇ. ಮೊನ್ನೆ ನಮ್ಮ ಒಬ್ಬ ಶಾಸಕರು ಹೇಳಿದ್ರು ವಿಧಾನಸೌಧದಲ್ಲಿ ಆ ಶಾಸಕರು ನಡವಳಿಕೆಯನ್ನು ನೋಡಿದ್ರೆ ಅಸಹ್ಯ ಆಗ್ತದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ನ ಕೈ ಹಿಡಿದು ಕಾಂಗ್ರೆಸ್ ಶಾಸಕರುಗಳು ಕೈ ಹಿಡಿದು ಎಳೆದು ಆ ಭೋಜೇಗೌಡರನ್ನ ಕೆಳಗೆ ಬೀಳಿಸಿದ್ರಲ್ಲ, ಅವಾಗ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಅವಮಾನ ಆಗಲಿಲ್ವ, ಬೇಸರ ಆಗಲಿಲ್ವ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಹನಿ ಡ್ರಾಪನ್ನು ಮಾಡಿದ್ದಾರೆ ಅವ್ರ ಮೇಲೂ ಸಹ ಕ್ರಮ ಆಗಬೇಕು. ರಾಜ್ಯದ ಜನರ ಮುಂದೆ ಬಟ್ಟ ಬಯಲಾಗಬೇಕು. ಯಾವ ಸಚಿವರು 48 ಜನ ಅಂತ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಲಿರ್ತಕ್ಕಂಥ ಅಷ್ಟು ಜನ ಯಾರ್ಯಾರು ಅಂತಕ್ಕಂಥ ಸರ್ಕಾರ ತಾಕತ್ತಿದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಸಾಯಂಕಾಲದೊಳಗೆ ಮಾಡಿದ್ರೆ ಇದು ಸ್ವಚ್ಛವಾದ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಸಹ ಒಪ್ಕೋತೀವಿ ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ವಿಚಾರಗಳು ಇಷ್ಟೇ. ಒಂದು TSP STP ಹಣವನ್ನು ಈಗಾಗಲೇ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಮುಸ್ಲಿಮರಿಗೆ 4% ಕೊಡಬೇಕು ಅಂತಕ್ಕಂಥದ್ದನ್ನು ಯಾವ ಪುಟದಲ್ಲಿ ಯಾವ ಪೇಜಲ್ಲಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಬೇಕು. ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ತುಷ್ಟೀಕರಣ ಮಾಡೋಕ್ಕೋಸ್ಕರ 4% ಅವರ ಕಾಂಟ್ರಾಕ್ಟ್ನಲ್ಲಿ ಅವರ ಮುಸ್ಲಿಮ್ಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಮಂಡಿಸಿದೆ. ಅದರ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 4-5 ದಿನಗಳಲ್ಲಿ ಹನಿ ಡ್ರಾಪ್ ಕೂಗು ಕೇಳಿ ಬರ್ತಾ ಇದೆ. ಹನಿ ಡ್ರಾಪನ್ನು ಮಾಡಿದರೆ ನಮ್ಮ ಮೇಲೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಸಚಿವರೊಬ್ಬರು ರಾಜಣ್ಣವರು ಈಗಾಗಲೇ ವಿಧಾನಸೌಧದಲ್ಲಿ ಮಾತಾಡಿ 3-4 ದಿನಗಳು ಕಳೆದರೂ ಸಹ ಇವತ್ತರೆಗೂ ಸಹ ಕಂಪ್ಲೇಂಟ್ ಕೊಡುವಂಥ ಯೋಚನೆಯನ್ನು ಅವ್ರು ಮಾಡಲಿಲ್ಲ. ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೇನಾದ್ರು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಅದು ಅವ್ರ ಮೇಲೆ ಒತ್ತಡ ಏರ್ತಾ ಇರ್ಬೋದು. ಯಾರು ಈ ಥರ ತನಿಖೆ ಮಾಡಿದರೆ ನಮ್ಮ ಪಕ್ಷದ ಮುಖಂಡರುಗಳು ಸಿಗಾಕತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಕ್ಕಂದು ಏನಾದರೂ ಅವ್ರ ಮೇಲೆ ಒತ್ತಡ ಏರ್ತಾ ಇದೆ ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ಹಾಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ದುಂಬರಾಟ ಆಡ್ತಾ ಇದ್ರು ಅದು ಗೊತ್ತಿಲ್ಲ. ಅದಾದರೆ ವಿರೋಧವಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಹನಿ ಡ್ರಾಪ್ ಮೂಲಕ ರಾಜ್ಯದಲ್ಲಿ ಮತ್ತೆ ಹೊಸ ಮುಖ್ಯಮಂತ್ರಿಗಳನ್ನ ತರಲಿಕ್ಕೋಸ್ಕರ ಆ ಟೀಮ್ ಬಿ ಟೀಮ್ ಕೆಲಸ ಮಾಡ್ತಿದೆ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಇದೆಲ್ಲದ್ರ ಜೊತೆಗೆ ಇವರು ದುಂಬರಾಟದ ಜೊತೆಗೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಷ್ಟೇ. ಮೊನ್ನೆ ನಮ್ಮ ಒಬ್ಬ ಶಾಸಕರು ಹೇಳಿದ್ರು ವಿಧಾನಸೌಧದಲ್ಲಿ ಆ ಶಾಸಕರು ನಡವಳಿಕೆಯನ್ನು ನೋಡಿದ್ರೆ ಅಸಹ್ಯ ಆಗ್ತದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ನ ಕೈ ಹಿಡಿದು ಕಾಂಗ್ರೆಸ್ ಶಾಸಕರುಗಳು ಕೈ ಹಿಡಿದು ಎಳೆದು ಆ ಭೋಜೇಗೌಡರನ್ನ ಕೆಳಗೆ ಬೀಳಿಸಿದ್ರಲ್ಲ, ಅವಾಗ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಅವಮಾನ ಆಗಲಿಲ್ವ, ಬೇಸರ ಆಗಲಿಲ್ವ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಹನಿ ಡ್ರಾಪನ್ನು ಮಾಡಿದ್ದಾರೆ ಅವ್ರ ಮೇಲೂ ಸಹ ಕ್ರಮ ಆಗಬೇಕು. ರಾಜ್ಯದ ಜನರ ಮುಂದೆ ಬಟ್ಟ ಬಯಲಾಗಬೇಕು.
ಯಾವ ಸಚಿವರು 48 ಜನ ಅಂತ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿಲಿರ್ತಕ್ಕಂಥ ಅಷ್ಟು ಜನ ಯಾರ್ಯಾರು ಅಂತಕ್ಕಂಥ ಸರ್ಕಾರ ತಾಕತ್ತಿದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಸಾಯಂಕಾಲದೊಳಗೆ ಮಾಡಿದ್ರೆ ಇದು ಸ್ವಚ್ಛವಾದ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಸಹ ಒಪ್ಕೋತೀವಿ ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ವಿಚಾರಗಳಿಷ್ಟೇ, ಒಂದು TSP STP ಹಣವನ್ನು ಈಗಾಗಲೇ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊತಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಮುಸ್ಲಿಮರಿಗೆ 4% ಕೊಡಬೇಕು ಅಂತಕ್ಕಂಥದ್ದನ್ನು ಯಾವ ಪುಟದಲ್ಲಿ ಯಾವ ಪೇಜಲ್ಲಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಬೇಕು. ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ತುಷ್ಟೀಕರಣ ಮಾಡೋಕ್ಕೋಸ್ಕರ 4% ಅವರ ಕಾಂಟ್ರಾಕ್ಟ್ನಲ್ಲಿ ಅವರು ಮುಸ್ಲಿಮ್ಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಮಂಡಿಸಿದೆ. ಅದರ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 4-5 ದಿನಗಳಲ್ಲಿ ಹನಿ ಡ್ರಾಪ್ ಕೂಗು ಕೇಳಿ ಬರ್ತಾ ಇದೆ. ಹನಿ ಡ್ರಾಪನ್ನು ಮಾಡಿದರೆ ನಮ್ಮ ಮೇಲೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಸಚಿವರೊಬ್ಬರು ರಾಜಣ್ಣವರು ಈಗಾಗಲೇ ವಿಧಾನಸೌಧದಲ್ಲಿ ಮಾತಾಡಿ 3-4 ದಿನಗಳು ಕಳೆದರೂ ಸಹ ಇವತ್ತರೆಗೂ ಸಹ ಕಂಪ್ಲೇಂಟ್ ಕೊಡುವಂಥ ಯೋಚನೆಯನ್ನು ಅವ್ರು ಮಾಡಲಿಲ್ಲ. ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೇನಾದ್ರು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಅದು ಅವ್ರ ಮೇಲೆ ಒತ್ತಡ ಏರ್ತಾ ಇರ್ಬೋದು. ಯಾರು ಈ ಥರ ತನಿಖೆ ಮಾಡಿದರೆ ನಮ್ಮ ಪಕ್ಷದ ಮುಖಂಡರುಗಳು ಸಿಗಾಕತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಏನಾದರೂ ಅವ್ರ ಮೇಲೆ ಒತ್ತಡ ಏರ್ತಾ ಇದೆ ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ಹಾಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ದುಂಬರಾಟ ಆಡ್ತಾ ಇದ್ರು ಅದು ಗೊತ್ತಿಲ್ಲ. ಅದಾದರೆ ವಿರೋಧವಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಹನಿ ಡ್ರಾಪ್ ಮೂಲಕ ರಾಜ್ಯದಲ್ಲಿ ಮತ್ತೆ ಹೊಸ ಮುಖ್ಯಮಂತ್ರಿಗಳನ್ನ ತರಲಿಕ್ಕೋಸ್ಕರ ಆ ಟೀಮ್ ಬಿ ಟೀಮ್ ಕೆಲಸ ಮಾಡ್ತಿದೆ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಇದೆಲ್ಲದ್ರ ಜೊತೆಗೆ ಇವರು ದುಂಬರಾಟದ ಜೊತೆಗೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಷ್ಟೇ. ಮೊನ್ನೆ ನಮ್ಮ ಒಬ್ಬ ಶಾಸಕರು ಹೇಳಿದ್ರು, ವಿಧಾನಸೌಧದಲ್ಲಿ ಆ ಶಾಸಕರ ನಡವಳಿಕೆಯನ್ನು ನೋಡಿದ್ರೆ ಅಸಹ್ಯ ಆಗ್ತದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ನ ಕೈ ಹಿಡಿದು ಕಾಂಗ್ರೆಸ್ ಶಾಸಕರುಗಳು ಕೈ ಹಿಡಿದು ಎಳೆದು ಆ ಭೋಜೇಗೌಡರನ್ನ ಕೆಳಗೆ ಬೀಳಿಸಿದ್ರಲ್ಲ, ಅವಾಗ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಅವಮಾನ ಆಗಲಿಲ್ವ, ಬೇಸರ ಆಗಲಿಲ್ವ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಹನಿ ಡ್ರಾಪನ್ನು ಮಾಡಿದ್ದಾರೆ ಅವ್ರ ಮೇಲೂ ಸಹ ಕ್ರಮ ಆಗಬೇಕು. ರಾಜ್ಯದ ಜನರ ಮುಂದೆ ಬಟ್ಟ ಬಯಲಾಗಬೇಕು. ಯಾವ ಸಚಿವರು 48 ಜನ ಅಂತ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಲಿರ್ತಕ್ಕಂಥ ಅಷ್ಟು ಜನ ಯಾರ್ಯಾರು ಅಂತಕ್ಕಂಥ ಸರ್ಕಾರ ತಾಕತ್ತಿದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಸಾಯಂಕಾಲದೊಳಗೆ ಮಾಡಿದ್ರೆ ಇದು ಸ್ವಚ್ಛವಾದ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಸಹ ಒಪ್ಕೋತೀವಿ ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ವಿಚಾರಗಳಿಷ್ಟೇ, ಒಂದು TSP STP ಹಣವನ್ನು ಈಗಾಗಲೇ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊತಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಮುಸ್ಲಿಮರಿಗೆ 4% ಕೊಡಬೇಕು ಅಂತಕ್ಕಂಥದ್ದನ್ನು ಯಾವ ಪುಟದಲ್ಲಿ ಯಾವ ಪೇಜಲ್ಲಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಬೇಕು. ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ತುಷ್ಟೀಕರಣ ಮಾಡೋಕ್ಕೋಸ್ಕರ 4% ಅವರ ಕಾಂಟ್ರಾಕ್ಟ್ನಲ್ಲಿ ಅವರು ಮುಸ್ಲಿಮ್ಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಮಂಡಿಸಿದೆ. ಅದರ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 4-5 ದಿನಗಳಲ್ಲಿ ಹನಿ ಡ್ರಾಪ್ ಕೂಗು ಕೇಳಿ ಬರ್ತಾ ಇದೆ. ಹನಿ ಡ್ರಾಪನ್ನು ಮಾಡಿದರೆ ನಮ್ಮ ಮೇಲೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಸಚಿವರೊಬ್ಬರು ರಾಜಣ್ಣವರು ಈಗಾಗಲೇ ವಿಧಾನಸೌಧದಲ್ಲಿ ಮಾತಾಡಿ 3-4 ದಿನಗಳು ಕಳೆದರೂ ಸಹ ಇವತ್ತರೆಗೂ ಸಹ ಕಂಪ್ಲೇಂಟ್ ಕೊಡುವಂಥ ಯೋಚನೆಯನ್ನು ಅವ್ರು ಮಾಡಲಿಲ್ಲ. ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೇನಾದ್ರು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಅದು ಅವ್ರ ಮೇಲೆ ಒತ್ತಡ ಏರ್ತಾ ಇರ್ಬೋದು. ಯಾರು ಈ ಥರ ತನಿಖೆ ಮಾಡಿದರೆ ನಮ್ಮ ಪಕ್ಷದ ಮುಖಂಡರುಗಳು ಸಿಗಾಕತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಏನಾದರೂ ಅವ್ರ ಮೇಲೆ ಒತ್ತಡ ಏರ್ತಾ ಇದೆ ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ಹಾಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ದುಂಬರಾಟ ಆಡ್ತಾ ಇದ್ರು ಅದು ಗೊತ್ತಿಲ್ಲ. ಅದಾದರೆ ವಿರೋಧವಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಹನಿ ಡ್ರಾಪ್ ಮೂಲಕ ರಾಜ್ಯದಲ್ಲಿ ಮತ್ತೆ ಹೊಸ ಮುಖ್ಯಮಂತ್ರಿಗಳನ್ನ ತರಲಿಕ್ಕೋಸ್ಕರ ಆ ಟೀಮ್ ಬಿ ಟೀಮ್ ಕೆಲಸ ಮಾಡ್ತಿದೆ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಇದೆಲ್ಲದ್ರ ಜೊತೆಗೆ ಇವರು ದುಂಬರಾಟದ ಜೊತೆಗೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಷ್ಟೇ. ಮೊನ್ನೆ ನಮ್ಮ ಒಬ್ಬ ಶಾಸಕರು ಹೇಳಿದ್ರು, ವಿಧಾನಸೌಧದಲ್ಲಿ ಆ ಶಾಸಕರ ನಡವಳಿಕೆಯನ್ನು ನೋಡಿದ್ರೆ ಅಸಹ್ಯ ಆಗ್ತದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ನ ಕೈ ಹಿಡಿದು ಕಾಂಗ್ರೆಸ್
ಶಾಸಕರುಗಳು ಕೈ ಹಿಡಿದು ಎಳೆದು ಆ ಭೋಜೇಗೌಡರನ್ನ ಕೆಳಗೆ ಬೀಳಿಸಿದ್ರಲ್ಲ, ಅವಾಗ ಆ ಶಾಸಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಶಾಸಕರಿಗೆ ಅವಮಾನ ಆಗಲಿಲ್ವ, ಬೇಸರ ಆಗಲಿಲ್ವ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಅನಿರಾಪನ್ ಮಾಡಿದ್ದಾರೆ ಅವ್ರ ಮೇಲೂ ಸಹ ಕ್ರಮ ಆಗಬೇಕು. ರಾಜ್ಯದ ಜನರ ಮುಂದೆ ಬಟ್ಟ ಬಯಲಾಗಬೇಕು. ಯಾವ ಸಚಿವರು 48 ಜನ ಅಂತ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಲಿರ್ತಕ್ಕಂಥ ಅಷ್ಟು ಜನ ಯಾರ್ಯಾರು ಅಂತಕ್ಕಂಥ ಸರ್ಕಾರ ತಾಕತ್ತಿದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಸಾಯಂಕಾಲದೊಳಗೆ ಮಾಡಿದ್ರೆ ಇದು ಸ್ವಚ್ಛವಾದ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಸಹ ಒಪ್ಕೋತೀವಿ ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್.